ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಪರಿಚಯ ಆಗಿದ್ದಂತಹ ಸ್ನೇಹ ಆತ್ಮೀಯತೆಗೆ ತಿರುಗಿ ನಂತರ ಒಂದು ಮದುವೆ ಆಗೋ ಹಂತಕ್ಕೂ ಕೂಡ ಬಂದಿತ್ತು ಅನ್ನೋಂಥ ರೀತಿಯಲ್ಲಿ ಗಂಭೀರವಾಗಿರ್ತಕ್ಕಂತಹ ಆರೋಪವನ್ನು ಮಾಡಿರುವಂತಹ ಸಂತ್ರಸ್ತೆ ಸದ್ಯಕ್ಕೆ ಮನು ಅವರ ಮೇಲೆ ಗಂಭೀರವಾಗಿರ್ತಕ್ಕಂಥ ಆರೋಪ ಮಾಡಿರ್ತಕ್ಕಂಥದ್ದು. ನಾಳೆ ಅವರ ಕುಲದಲ್ಲಿ ಕೇಳಿ ಅವರ ಸಿನಿಮಾ ಕೂಡ ರಿಲೀಸ್ ಇದೆ. ಸೊ ಈ ಹಂತದಲ್ಲಿ ಈ ಘಟನೆ ಎಲ್ಲ ಯಾಕಾಯಿತು, ಅವರ ಆ್ಯಕ್ಚುಲಿ ಅವರ ನಡುವೆ ಇದ್ದಂಥ ಸ್ನೇಹ ಎಂಥದ್ದು, ಅದು ಯಾವ ಹಂತ ತಿರುಗಿತ್ತು ಅನ್ನೋಂಥದ್ರ ಬಗ್ಗೆ ಮಾತಾಡಲಿಕ್ಕೆ ಸಂತ್ರಸ್ತೆ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಮ್ಯಾಮ್, ಈಗ ಸಹಜವಾಗಿ ಈ ಕ್ಷಣಕ್ಕೆ ನೀವೊಂದು ಗಂಭೀರ ಆರೋಪ ಮಾಡಿದಿರಿ ಮಡೇನೂರು ಮನು ಅವ್ರ ಮೇಲೆ. ಸೊ ಈ ಆರೋಪಕ್ಕೆ ಏನು ಪ್ರಮುಖ ಕಾರಣ, ನಿಮ್ಮ ಮತ್ತು ಅವರ ನಡುವೆ ಇದ್ದಂಥ ಆತ್ಮೀಯತೆ ಯಾವ ಹಂತಕ್ಕೆ ಹೋಗಿತ್ತು ಅನ್ನೋಂಥದ್ದು? ಸರ್, ನಮ್ಮ ಆತ್ಮೀಯತೆ ನಾವು ಲವ್ ಮಾಡಿದ್ದೀವಿ ಅಲ್ಲ ಸರ್, ಅವ್ನು ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ದ. ಅದನ್ನೇ ಅಡ್ವಾಂಟೇಜ್ ತಗೊಂಡು ನನಗೆ ಅಂದರೆ ಕೇಳೋರಿಲ್ಲ, ಅಪ್ಪ ಅಮ್ಮ ಇರಲಿಲ್ಲ. ಸೊ ನಾನು ಮನೇಲಿ ಒಬ್ಬಳೇ ಎತ್ತಿದ್ದೆ. ಈ ಒಂದು ರೀಸನ್ ಇಟ್ಕೊಂಡು ಇವಳಿಗೆ ಏನು ಮಾಡಿದ್ರು, ಮತ್ತು ನನ್ನ ಬಗ್ಗೆ ಒಂದಷ್ಟು ಜನಕ್ಕೆ ವಿಚಾರಿಸಿ ನೋಡಿ, ನಾನಂದರೆ ಈ ವಾಯ್ಸ್ ರೈಸ್ ಮಾಡಿ ಮಾತಾಡೋದು ಆ ಥರದ್ದೆಲ್ಲ ಇಲ್ಲ. ಯಾರು ಏನೇ ರೇಗಿಸಿದ್ರು, ಏನೇ ಮಾಡಿದ್ರು ನಕ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ದೆ. ಮತ್ತು ಯಾರ ವಿರುದ್ಧ ಈ ಥರ ನಾನು ಥರ ಇನ್ನೋಸೆಂಟ್ ಆ ಇನ್ನೋಸೆನ್ಸ್ನ ಯೂಸ್ ಮಾಡ್ಕೊಂಬಿಟ್ಟ. ಅವನು ಮಾಡಿರೋದು ಅತ್ಯಾಚಾರ. ಯಾವ ಲವ್ವು ಇಲ್ಲ, ಮಣ್ಣು ಇಲ್ಲ ಸರ್. ನಾನು ಯಾಕೆ ಅವನ್ನ ಲವ್ ಮಾಡಲಿ? ಅವ್ನಿಗೆ ಆಲ್ರೆಡಿ ಮದುವೆ ಇದೆ, ಮಗಳಿದ್ದಾಳೆ. ನಂಗೆ ತಲೆಯಲ್ಲಿ ಬುದ್ಧಿ ಇಲ್ವಾ? ಅವ್ನು ಲವ್ ತುಂಬ ಜನ ಅವಳಿಗೆ ಏನು ಬೇಕಿತ್ತು, ಮದುವೆ ಆಗಿ ಮಗಳು ಇದ್ದಾಳೆ, ಅವಳಿಗೆ ಬುದ್ಧಿ ಇರಲಿಲ್ವಾ, ಬೇರೆ ಯಾರು ಸಿಗಲಿಲ್ವಾ ಅಂತ ಈ ಮಾತುಗಳು ಆಡ್ಬೋದು. ಬಟ್ ಅವ್ನು ಮಾಡಿದ್ದು ಅತ್ಯಾಚಾರ. ಅವ್ನ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ? ನನಗೆ ಆಲ್ರೆಡಿ ಮದುವೆ ಆಗಿದೆ, ಮಗಳಿದ್ದಾಳೆ, ಇನ್ನೊಂದು ಹೆಣ್ಣನ್ನ ಮುಟ್ಟಬಾರ್ದು, ಅತ್ಯಾಚಾರ ಮಾಡಬಾರ್ದು, ಅತ್ಯಾಚಾರ ಮಾಡಿದ್ರೆ ಮುಂದೆ ಆಗೋ ಪ್ರಾಬ್ಲಮ್ನ ಎದುರಿಸ್ಬೇಕಾಗತ್ತೆ, ಇದೆಲ್ಲ ಅವನ ತಲೆಯಲ್ಲಿ ಬುದ್ಧಿ ಇರಲಿಲ್ವಾ? ಮ್ಯಾಮ್, ಈಗ ನಿಮ್ಮ ಮತ್ತು ಮನೋಹರ್ ನಡುವೆ ಆತ್ಮೀಯ ಸ್ನೇಹಿತರಾಗಿದ್ರಿ, ನಂತರ ಅಂದರೆ ಮನೆ ಕೂಡ ಮಾಡಿಕೊಟ್ಟಿದ್ರು ನಿಮಗೆ ಅನ್ನೋವಂಥದ್ದು. ಮತ್ತು ಹಾಗಾದರೆ ಆ ಮನೆ ಮಾಡಿಕೊಡೋ ಅಂಥಕ್ಕೆ ನಿಮ್ಮ ನಡುವಿನ ಆತ್ಮೀಯತೆ ಹೆಂಗೆ ಮುಂದುವರಿಯಿತು ಅಂತ? ಸರ್, ಒಂದು ಕಾರ್ಯಕ್ರಮದಲ್ಲಿ ಅದೇ ಹೇಳಿದ್ನಲ್ಲ ಸರ್, ಅತ್ಯಾಚಾರ ಆಯಿತು. ಅತ್ಯಾಚಾರ ಆದಮೇಲೆ ನಾನು ಎಲ್ಲಿ ಇದನ್ನು ನನಗೆ ಆಲ್ರೆಡಿ ಮೈಂಡಲ್ಲಿ ಇತ್ತು, ಬೇರೆ ಯಾರೋ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ದಿದ್ರೆ ನಾನು ಇದನ್ನು ದೊಡ್ಡ ಮುಲ್ಲಾಜಿಲ್ದಂಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಇದು ದೊಡ್ಡ ಇಶ್ಯೂ ಮಾಡಿಬಿಡ್ತಿದ್ದೆ. ಬಟ್ ಇವನು ನನ್ನ ಬೆಸ್ಟ್ ಫ್ರೆಂಡ್. ಒಂದೇ ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಕೆಲಸ ಮಾಡಿದ್ದೀವಿ. ಅಷ್ಟು ಬೆಸ್ಟ್ ಫ್ರೆಂಡ್. ಎಷ್ಟೋ ರಾತ್ರಿಗಳೆಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ನನ್ನ ಮನೆಗೆ ಬಿಟ್ಟು ಸೇಫಾಗಿ ಹೋಗಿದ್ದಾನೆ. ಮತ್ತು ಇವ್ನಿಗೆ ಆಲ್ರೆಡಿ ಮದುವೆ ಆಗಿ ಮಗಳಿದ್ದಾಳೆ ಅನ್ನೋ ಒಂದು ದೊಡ್ಡ ನಂಬಿಕೆ ಇವ್ನು ನನ್ನ ಮೇಲೆ ಕೆಟ್ಟ ದೃಷ್ಟಿಲಿ ನೋಡಲ್ಲ. ಯಾಕೆಂದ್ರೆ ಅವ್ನು ನಡ್ಕೊಂಡಿದ್ದ ರೀತಿ ಹಾಗಿತ್ತು, ಹಾಗಾಗಿ ಹಂಗೆ ನಂಬಿದ್ದೆ ನಾನು.